ಮಕ್ಕಳನ್ನ ಹಾಸ್ಟೆಲ್ಗೆ ಸೇರಿಸೋ ಮುನ್ನ ಎಚ್ಚರ ಎಚ್ಚರ. ನಿಮ್ಮ ಮಕ್ಕಳು ಸೇಫ್ ಆಗಿದ್ದಾರಾ ಇಲ್ವಾ ಅನ್ನೋದನ್ನ ಮೊದಲು ತಿಳ್ಕೊಳ್ಳಿ. ಮಕ್ಕಳನ್ನ ಹಾಸ್ಟೆಲ್ಗೆ ಸೇರಿಸೋ ಮುನ್ನ ಎಚ್ಚರವಾಗಿರ್ಬೇಕು ಪೋಷಕರು. ನಿಮ್ಮ ಮಕ್ಕಳು ಸೇಫ್ ಆಗಿದ್ದಾರಾ ಇಲ್ವಾ ಅನ್ನೋದನ್ನ ಪದೇ ಪದೇ ಪರೀಕ್ಷೆ ಮಾಡ್ಕೊಳ್ಬೇಕು, ನೋಡ್ಕೊಳ್ಬೇಕು. ವಿದ್ಯಾರ್ಥಿಗಳ ಮೇಲೆ ವಾರ್ಡನ್ ದೈಹಿಕವಾಗಿ ದೌರ್ಜನ್ಯವನ್ನ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಪೈಪ್ನಿಂದ ವಿದ್ಯಾರ್ಥಿಗಳ ಮೇಲೆ ಮನಬಂದಂತೆ ಹಲ್ಲೆಯನ್ನ ಮಾಡಲಾಗಿದೆ. ಎಪಿಜೆ ಅಬ್ದುಲ್ ಕಲಾಂ ವಸತಿ ಶಾಲೆಯಲ್ಲಿ ನಡೆದಿರುವಂತಹ ಘಟನೆ ಗಮನಿಸ್ತಾ ಇದ್ದೀರಾ ನೋಡಿ, ಯಾವ ರೀತಿಯಾಗಿ ಬರೆ ಬರುವ ಹಾಗೆ ಮಕ್ಕಳಿಗೆ ಹೊಡೆಯಲಾಗಿದೆ ಅಂತ ಹೇಳಿ. ಮಂಡ್ಯದ ಕೆಆರ್ಪೇಟೆ ತಾಲೂಕಿನ ಆದಿಹಳ್ಳಿ ಗ್ರಾಮ ವಸತಿ ಶಾಲೆಯ ವಾರ್ಡನ್ ಬಸಲಿಂಗಪ್ಪನಿಂದ ದೌರ್ಜನ್ಯವನ್ನ ಎಸಗಲಾಗಿದೆ. ಹಲ್ಲೆಯನ್ನ ನಡೆಸಿ ಮಕ್ಕಳಿಗೆ ಯಾರಿಗೂ ಕೂಡ ಹೇಳಬಾರ್ದು ಅಂತ ಹೇಳಿ ಬೆದರಿಕೆಯನ್ನ ಕೂಡ ಒಡ್ಡಿದ್ದಾನೆ. 10ನೇ ತರಗತಿಯ ಶಾಹೀದ್ ಧನುಷ್ ಆದಿತ್ಯ ಮೇಲೆ ಹಲ್ಲೆಯಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಹಲ್ಲೆಯ ವಿಡಿಯೋ ವೈರಲ್ ಆಗ್ತಾ ಇದೆ. ತನಿಖೆಯನ್ನ ನಡೆಸಬೇಕು, ಯಾರು ಈ ಹಲ್ಲೆಯನ್ನ ಮಾಡಿದ್ರು ಅವರ ವಿರುದ್ಧ ಕ್ರಮ ಆಗಬೇಕು ಅಂತ ಹೇಳಿ ಇದೀಗ ಪೋಷಕರು ಆಗ್ರಹಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಅಧೀನದಲ್ಲಿರುವಂತಹ ವಸತಿ ಶಾಲೆ ಇದು. ಈ ಆದಳ್ಳಿ ಸ್ಕೂಲ್ ಇದೆ ಇಲ್ಲಿ, ಎಪಿಜೆ ಅಬ್ದುಲ್ ಕಲಾಂ ವಸತಿ ಶಾಲೆ ನವೋದಯ ಮಾಧುರಿ. ಅಲ್ಲಿಗೆ ನಮ್ಮ ಹುಡುಗರನ್ನ 2006ನೇ ತರಗತಿಗೆ ಅಲ್ಲಿ ಓಪನ್ ಆದ ವರ್ಷನೇ ಅವಾಗ ಮಾನ್ಯ ಸಚಿವರು ನಾರಾಯಣಗೌಡರು ಇದ್ದ ಕಾಲ ಟೈಮಲ್ಲಿ ಓಪನ್ ಆಯ್ತು. ಆ ಟೈಮಲ್ಲಿ ನಮ್ಮ ಹುಡುಗನ ಎಕ್ಸಾಮ್ ಬರ್ಸಿ ಅದನ್ನ ಸೇರಿಸಿದ್ದು. ಇಬ್ಬರು 4ನೇ ತರಗತಿ ಸೇರಿಸಿದ್ದು. 9ನೇ ತರಗತಿಯಲ್ಲಿ ಒಬ್ಬನ ತುಂಬಾ ವೀಕ್ ಆಗೋನೆ ನಮ್ಗೆ ಸೆಟ್ ಆಯ್ತಲ್ಲ, ಕರ್ಕೊಂಡು ಹೋಗ್ಬಿಡಿ ಇವ್ನ ಡಿಸಿ ಕೊಡ್ತೀವಿ ಅಂತ ಪ್ರಿನ್ಸಿಪಲ್ ಮಾಡಿದ್ರು. ಸರಿ ಅವ್ರು ಹೇಳಿದ್ಮೇಲೆ ಯಾಕೆ ಅಂತ ಅವ್ನ ಅಲ್ಲಿಂದ ಬಿಡಿಸ್ಬಿಟ್ಟು ಇನ್ನೊಬ್ಬ ಚೆನ್ನಾಗಿ ಓದ್ತಾವನೆ, ಇವನು ತುಂಬಾ ವೀಕ್ ಓದೋರ್ಲಿ ಅಂತ ಚಿಕ್ಕವನ್ ಹೇಳಿದ್ರು. ಚಿಕ್ಕವನ್ನ ಕರ್ಕೊಂಬಂದ ಕೇರ್ಪೇಟೆ BJS ಸೇರಿಸ್ತೆ. ಇನ್ನೊಬ್ಬ ಓದ್ತಾ ಇದ್ದ SLC ಅವನು ಓದ್ತಿರ್ಬೇಕಾದ್ರೆ ಮೊನ್ನೆ ಇದ್ದಕ್ಕಿದ್ದಂಗೆ ಫೋನ್ ಮಾಡಿದ್ರು ಈ ಒಂದು ಸ್ಕೂಲಿಗೆ. ಅವನು ಮೊನ್ನೆ ಅಂತೀನಿ ರಜಾ ಕೊಡೋ ಮುಂಚೆ, ನಿಮ್ಮ ಮಗು ಹುಡುಗಂದು ಏನೋ ಇನ್ಸಿಡೆಂಟ್ ತಪ್ಪಾಗಿದೆ, ಅದನ್ನ ಸ್ವಲ್ಪ ರೆಡಿ ಮಾಡಿಸ್ಕೊಡಿ, ಅದು ಶುಕ್ರವಾರದೊಳಗೆ ರೆಡಿ ಮಾಡಿಸ್ಕೊಡಿ ಅನ್ನೋ. ಆಯ್ತು ಸರ್ ಅಂದ್ಬಿಟ್ಟು ನಮ್ಮ ಹುಡುಗನ್ ಕಳಿಸ್ತೀನಿ. ನಾನೆಲ್ಲ ಹೊರಗಡೆ ಹೋಗಿದ್ದೆ, ನಾವು ಕಾಯಪಾರ ಮಾಡೋದು ಹೊರಗಡೆ ಇದ್ದೆ. ಹಂಗಾಗಿ ನಮ್ಮ ಹುಡುಗನ್ ಫೋನ್ ಮಾಡಿ ಹುಡುಗ ಅಣ್ಣಂದೇನೋ ಪ್ರಾಬ್ಲಮ್ ಆದಂತೆ ಪೇಪರ್ ಕೊಡ್ತಾರೆ ಇಸ್ಕೊಂಬರೋದು, ನಾಳೆ ಇಲ್ಲಿ ಮಾಸ್ಟರ್ ಹತ್ರ ಏನೋ ಬರ್ಸ್ಕೊಡ್ಬೇಕಂತ ಹೇಳಿದೆ. ಆಯ್ತು ಅಂದ್ಬಿಟ್ಟು ಹೋದ. ಇವನು ಹೋಗಿ ಇಸ್ಕೊಂಡ್ ಬಂದವನೇ. ಇವನು ಅಲ್ಲೇ ಓದಿದ್ದಲ್ವಾ, ಆ ಶಾಲೆ ಓದಿದಾಗ ಅಲ್ಲಿ ಹುಡುಗ ಜೊತೆ ಮಾತಾಡ್ಕೊಂಡು ಅವನ ಹಾಸ್ಟೆಲ್ ಸ್ವಲ್ಪ ಏನೋ ಬಟ್ಟೆ ಗಿಟ್ಟೆ ಹಳೆದು ಬಟ್ಟೆ ಎಲ್ಲ ತೊಳೆಯಕ್ಕೆ ಕೊಡಬೇಕಿತ್ತು ಅಂದ್ಬಿಟ್ಟು ಇಸ್ಕೊಂಡ್ ಬಂದವನೆ. ಇವನು ಹೋಗಿರೋದು ಮಧ್ಯಾಹ್ನ 4 ಗಂಟೆಲಿ, 4:15 ಗಂಟೆಲಿ ಹೋಗಿ ಬಂದವನೆ ಚಿಕ್ಕವನು. ಅವ್ನು ಬಂದ್ಮೇಲೆ ಇವ್ರು ಆರಾಮಾಗಿ ಅವನೇ. ಇವ್ರು ರಾತ್ರಿ 9 ಗಂಟೆ ಡಿನ್ನರ್ ಊಟ ತಿಂಡಿನ ಮುಗಿದ್ಮೇಲೆ ರೂಮಲ್ಲ ಹುಡುಗರು ಮಲಗಿರ್ಬೇಕಾದ್ರೆ 9:15 ವಾರ್ಡನ್ನು ಏನೋ ಎಣ್ಣೆ ಹುಡುಗರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲಿಕ್ಕೆ ಪೋಷಕರಾಗಿರುವಂತಹ ಜಯಕೃಷ್ಣ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಾತನಾಡ್ಸೋಣ. ಸರ್ ನಮಸ್ತೆ. ನಮಸ್ಕಾರ ಸರ್, ನಿಮ್ಮ ಮಗು ಕೂಡ ಇದೇ ಒಂದು ಹಾಸ್ಟೆಲ್ ಅಲ್ಲಿ ಓದ್ತಾ ಇದೆಯಾ? ಎಷ್ಟನೇ ತರಗತಿ ಓದ್ತಾ ಇದೆ? ಅವ್ರ ಮೇಲೂ ಕೂಡ ಹಲ್ಲೆ ಆಗಿದ್ಯಾ? ಹೌದು ಮೇಡಮ್, ನಮ್ಮ ಹುಡುಗ ಆದಿತ್ಯ ಆದರ್ಶ್ ಅಂತ ಇಬ್ರು ಟ್ವಿನ್ಸ್ ಅವ್ರು ಅಲ್ಲೇ ಸೇರ್ತಿದ್ದು. ಅವರು 6th ಅಲ್ಲೇ ಸೇರಿದ್ದು. ಇವಾಗ SLC 9th ಅಲ್ಲಿ ಒಬ್ಬನ್ನ ಹೋದ್ಸರಿ, ಈಗ 9th ಆದ್ಮೇಲೆ SLCಗೆ ಇನ್ನು ವೀಕ್ ಆಗಿದ್ದಾನೆ, ತಾಣಿಗೆ TC ಕೊಡ್ತೀವಿ, ಕರ್ಕೊಂಡೋಗಿ ಬೇರೆ ಕಡೆ ಸೇರಿಸ್ಕೊಳ್ಳಿ ಅಂತ ಹೇಳಿದ್ರು. ಅವನು ಸರಿ ನಾವು ರಿಕ್ವೆಸ್ಟ್ ಮಾಡೋದು, ಸರ್ ಏನಕ್ಕೆ ಸರ್ ಹಾಸ್ಟೆಲ್ ವೀಕ್ ಅಂದ್ರೆ ನೀವೇ ಇದು ಮಾಡ್ಬೇಕಲ್ಲ ಸರ್ ಅಂದ್ರೆ, ಇಲ್ಲ ರೀ ಕರ್ಕೊಂಡೋಗ್ರಿ ನಮ್ಗೆ ಆಗಲ್ಲ ಅಂತ ಅಂದ್ರು. ಅದಕ್ಕೆ ನಾವು ಸರಿ ಅಂದ್ಬಿಟ್ಟು ಯಾಕೆ ಅಂದ್ಬಿಟ್ಟು ಒಬ್ಬನ್ ಬಿಟ್ಬಿಟ್ಟು ಒಬ್ಬನ್ ಕರ್ಕೊಂಬಂದು. ಅದಾದ್ಮೇಲೆ ಅದೊಂದು ಕಾಂಪೌಂಡ್ ಮಾಡ್ಸಕ್ ಕೇಳಿದ್ರು. ಯಾವ್ದೋ ಒಂದು ವ್ಯಕ್ತಿ ನನ್ಗೆ ಏನಾದಕ್ಕೆ ಸರ್ ನನ್ನ ಶಕ್ತಿ ಇಲ್ಲ ಸರ್, ನಾನು ಬೇಕಾದ್ರೆ ಒಂದು ಸ್ವಲ್ಪ ನನ್ನ ಕೈಲಾದಷ್ಟು ನಾನು ಕೊಡ್ತೀನಿ, ಮಿಕ್ಕಿದನ್ನ ಹಾಕಿ ಮಾಡಿಸ್ಕೊಳ್ಳಿ ಸರ್ ಅಂದ್ರೆ.
ಅದಾದ್ಮೇಲೆ ಜಯಕೃಷ್ಣ ಅವ್ರೆ, ಯಾರು ಹೊಡೆದ್ರಂತೆ, ಯಾವ ವಿಚಾರಕ್ಕೆ ಹೊಡೆದ್ರಂತೆ ಮಕ್ಕಳಿಗೆ ಅಂತ ಹೇಳಿ? ಯಾಕೆಂದ್ರೆ ಮಕ್ಕಳಿಗೆ ಹೊಡೆಯುವಂತಹ ಹಕ್ಕು ಅವ್ರಿಗಿಲ್ಲ. ಏನೇ ಇದ್ರು ಪೋಷಕರಿಗೆ ಹೇಳ್ಬೇಕು ಈ ತರ ಸಮಸ್ಯೆ ಆಗ್ತಾ ಇದೆ ಅಥವಾ ಈ ತರ ನಿಮ್ಮ ಮಗ ನಡ್ಕೊಳ್ತಾ ಇದ್ದಾನೆ ಅಂತ ನಿಮ್ಗೆ ಹೇಳ್ಬೇಕು. ಯಾರು ಹೊಡೆದಿದ್ದಂತೆ ಮಕ್ಕಳಿಗೆ? ಆಮೇಲೆ ನೀವು ಅಲ್ಲೇ ಖುದ್ದಾಗಿ ಬೇಕಾದ್ರೆ ಎಲ್ಲಾ ಮಕ್ಕಳು ಸಮ್ಮುಖದಲ್ಲಿ ಕೇಳಿ, ನಮ್ಮ ಹುಡುಗರು ಒಂದೇ ಒಂದು ಕಂಪ್ಲೇಂಟ್ ಇಲ್ಲ ಇದುವರೆಗೂ. ವಾರ್ಡನೇ ಎಷ್ಟೋ ಸರಿ ಹೇಳಿದಾರೆ ಪೇರೆಂಟ್ ಮೀಟಿಂಗ್ ಎಲ್ಲ, ತುಂಬಾ ಒಳ್ಳೆ ಹುಡುಗರು ಸೈಲೆಂಟ್ ಆಗಿರ್ತಾರೆ ಅವ್ರ ಆಯ್ತಾ ಅಂತ. ಹಂಗಿದ್ದು ಅದು ವೈಯಕ್ತಿಕವಾಗಿ ದೇಶ ಅಂದ್ರೆ ಅದನ್ನ ಕಾಂಪೌಂಡ್ಗೆ ವಾರ್ಡನೇ ಫೋನ್ ಮಾಡಿ ಕೇಳಿದ್ ನನಗೆ, ಒಂದು ಕಾಂಪೌಂಡ್ ಮಾಡಿಸ್ಕೊಡ್ರಿ ಅಂದ್ರು. ನಾನು ಅಷ್ಟೆಲ್ಲ ಅದೊಂದು 50,000 ಗಂಟೆ ಆಯ್ತದೆ, ಅಷ್ಟಾಗಲ್ಲ ಸರ್. ನಾನೊಂದು 10-15,000 20,000 ಗಂಟೆ ಕೊಡ್ತೀನಿ ಸರ್, ಮಿಕ್ಕಿದ್ನ ಬೇರೆ ಹತ್ರ ಇಸ್ಕೊಂಡು ಮಾಡಿ ಸರ್ ಅಂದೆ. ಅದಾದ್ಮೇಲೆ ಹೌದಾ ಹುಡಿ ಅಂದ್ಬಿಟ್ಟು ಸುಮ್ಮನೆ ಆದ್ರು. ಹಿಂಗೆ ಕೇಳಿದ್ರು. ಅದಾದ್ಮೇಲೆ ಈ ತರ ಒಬ್ಬ ಮಗನ ತೆಗೆದಾಕೋರು ಫಸ್ಟ್ ಇನ್ಸಿಡೆಂಟ್ ಸ್ಕೂಲ್ ಕಾಂಪೌಂಡ್ ಕೇಳಿದ್ರು. ಅದಾದ್ಮೇಲೆ ಒಬ್ಬನ ತೆಗೆದಾಕ ಹಣ ಕೊಟ್ಟಿಲ್ಲ ಅಂತ ಹೇಳಿ ಹೊಡೆದಿರೋದಾ ಮಗುಗೆ? ನೀವು ಹಣ ಕೊಟ್ಟಿಲ್ಲ ಅಂತ ಮಗು ಮೇಲೆ ದ್ವೇಷ ತೀರ್ಸ್ಕೊಂಡಿದ್ದಾರಾ? ಹೌದು ಮೇಡಮ್, ಹೌದು. ಓಕೆ ಓಕೆ. ಯಾವಾಗ ಹೊಡೆದ್ರಂತೆ? ದಿನಾ ಹೊಡಿತಾರಂತ ಮಕ್ಕಳಿಗೆ? ಹೌದು ಮೇಡಮ್. ಹಿಂಗೆ ಯಾರ್ಯಾರು ಟಾರ್ಗೆಟ್, ಯಾರ್ಯಾರು ಪೇರೆಂಟ್ಸ್ ಅವ್ರ ಮಕ್ಳನ್ನ ಅವ್ರು ಹೇಳ್ದಂಗೆ ಅವ್ರ ಕೈ ಕಾಲ್ಗೆಲ್ಲ ಮಸಾಜ್ ಮಾಡ್ಬೇಕಂತ ನೈಟ್ ಮಕ್ಳು ಮಾಡಿಲ್ಲ ಅಂದ್ರೆ ಅದನ್ನ ಈ ತರ ವೈಯಕ್ತಿಕ ನೈಟ್ 9:30 10 ಗಂಟೆ ಮೇಲೆ ಅಂತ ಹೊಡೆಯೋದು ಮೇಡಮ್. ಎಲ್ಲ ಅಲ್ಲಿ ಟೀಚರ್ಸ್ ಗಳೆಲ್ಲ ಮಲಗದ ಮೇಲೆ ಪಕ್ಕ ಊರೈತೆ ಆದೇಳಿ ಅಂತ, ಆ ಊರವರು ಇವ್ರು ಹೊಡೆದು ಇವ್ರು ಬಡ್ಕೊಳ್ಳೋ ಸೌಂಡ್ಗೆ ಅವ್ರು ಬಂದು ಕಾಂಪೌಂಡ್ ಹತ್ರ ಯಾರೋ ಅಲ್ಲಿ ಹುಡುಗ ಕರೆದಿಬಿಟ್ಟು ಏನು ಅಂತ ಅವ್ರ ಒಳಗಡೆ ಹೋಗಿ ಕೇಳಿ ಯಾಕೆ ಹೊಡೆದಾರೆ ಅಷ್ಟೊತ್ತಿಗೆ ನಿಲ್ಸ್ಬಿಟ್ಟವ್ರೆ. ಅವರು ನಮ್ಗೆ ಗೊತ್ತಿರೋರು ನಮಗೆ ಫೋನ್ ಮಾಡಿ ಹುಡುಗನಿಗೆ ಹೊಡೆದ್ಬಿಟ್ಟವ್ರೆ ಅಂದ್ರೆ ಅವಾಗ ನಾವು ನೈಟ್ ಹೋಗಿದ್ದು. ಅಲ್ಲಿ ಫೋನ್ ಇಲ್ವಲ್ಲ ಸರ್ ಮೇಡಮ್ ಹುಡುಗ ಮಕ್ಳುಗಳು ಮಾಡಕ್ಕೆ. ಸರ್ ಈಗ ಸಿಸಿ ಕ್ಯಾಮ್ರಾಗಳಿಲ್ವಾ ಅಲ್ಲಿ ಈ ಒಂದು ಹಾಸ್ಟೆಲ್ ಅಲ್ಲಿ? ಅದನ್ನ ಅವ್ರ ಪ್ರಿನ್ಸಿಪಾಲ್ನ ಕೇಳ್ಬೇಕು ಮೇಡಮ್. ನಾವು ಹೋದಾಗ ಮಾತ್ರ ವಿಸಿಟ್ ಅವರ್ಸ್ ಸಂಜೆ ಮೇಲೆ ಬನ್ನಿ ಇಲ್ಲ ಬೆಳಿಗ್ಗೆ ಟೈಮ್ ಬನ್ನಿ ಅಂತಾರೆ. ಹೋಯ್ತಿವಿ, ಮಾತಾಡ್ಸ್ಕೊತೀವಿ, ಮಕ್ಳಿಗೆ ಮಾತಾಡ್ಕೊಂಡ್ ಬರ್ತೀವಿ. ಅದು ಔಟ್ ಫುಡ್ ಏನು ಅಲೌಟ್ ಮಾಡೋದು ಬೇಡ ಅಂತಾರೆ. ಆಯ್ತು ಸರ್ ಅಂತ ಕೊಟ್ಟಿಲ್ಲ. ನಮ್ ಫೋನ್ ತಗೊಂಡು ವಿಚಾರ ಹೇಳಿದ್ರ ಸರ್ ನೀವು ಈ ತರ ಮಕ್ಳ ಮೇಲೆ ಹಲ್ಲೆ ಆಗಿದೆ ಸರ್ ಅಂತ ಹೇಳಿ? ಹೌದು ಮೇಡಮ್. ಅಲ್ಲ ನಾವು ಅಲ್ಲಿ ಹೋಗಿ ನಾವು ವಾರ್ಡನ್ನ ಕ್ವಶನ್ ಮಾಡ್ಬೇಕಾದ್ರೆ ನಾವು ಒಂದು 5-6 ಜನ ಹೋದಾಗ ನಾವು ಪ್ರಿನ್ಸಿಪಾಲ್ ಫೋನ್ ಮಾಡಿ ಆಯ್ತು ಬಿಡಿ ಸರ್ ಇದೊಂದ್ಸರಿ ಬಿಟ್ಬಿಡಿ, ನೆಕ್ಸ್ಟ್ ನಾವು ಯಾವ್ದೇ ಈ ತರ ಆಗ್ದಂಗ್ ನೋಡ್ಕೊತೀನಿ, ಇದೊಂದ್ಸರಿ ಕ್ಷಮಿಸಿ ಅಂತ ಹೇಳೋದು ಕೇಳ್ಕೊಂಡು ಸರ್. ಈಗ ಅವ್ರ ಮಕ್ಳಿಗೆ ಹೊಡೆದ್ರೆ ಹಂಗೆ ಸುಮ್ನೆ ಬಿಟ್ಬಿಡ್ತಾರಂತ? ನಾನು ಅದನ್ನ ಯಾರೋ ಇನ್ನೊಬ್ರು ನಮ್ಮ ತಾಲೂಕಲ್ಲಿ ಒಬ್ರು ಲೀಡ್ರು ಅವರ ಪ್ರಿನ್ಸಿಪಲ್ ಕಡೆಯವರು ಅವ್ರ ಕಡೆಯವರು ಅಲ್ಲಿ ಅಂದ್ರೆ ಅಡ್ಮಿಷನ್ ಎಲ್ಲ ಅವರೇ ಮಾಡ್ಸೋದು ಜಾಸ್ತಿ. ಆ ಲಕ್ಷ್ಮಿ ಮೇಡಮ್ ಅವರಲ್ಲ, ಅವ್ರದ್ದು ತುಂಬಾ ಅವ್ರದ್ದೇ ಜಾಸ್ತಿ. ಅಲ್ಲಿ ಹೋಗ್ರೋ ಅಂತಲ್ಲ ಅವ್ರು ವಾರ್ಡನ್ ಎಲ್ಲ ಏನೆಲ್ಲ ಒಂದು ಟೆಂಪ್ರವರಿ ವರ್ಕರ್ಸ್ ಅವರು ನಡ್ಕೊಳ್ಳೋ ರೀತಿ ಅಂದ್ರೆ ಫುಲ್ ಸ್ಕೂಲ್ಗೆ ಅವರೇ ಇನ್ಚಾರ್ಜ್, ಪ್ರಿನ್ಸಿಪಾಲ್ ಅವರೇ ಅನ್ನೋ ರೀತಿ ಅವ್ರು ಮಾತಾಡೋದು. ಅವರು ಅದಕ್ಕೆ ಕೇಳೋದಕ್ಕೆ ನೀವೇನ್ರಿ ಇಷ್ಟೊತ್ತಿನಲ್ಲೆಲ್ಲ ಬಂದು ಕೇಳ್ತೀರಿ ಈಗ ವಾರ್ಡನ್ ವಿರುದ್ಧ ಏನಾದ್ರು ಕ್ರಮ ತೆಗೆದುಕೊಂಡಿದ್ದಾರಾ? ಈ ತರ ಆದ ನಂತರ ಅವ್ರನ್ನ ಹೊರಗಡೆ ಹಾಕುವಂತಹ ಕೆಲಸಗಳು ಏನಾದ್ರು ಆಗಿದ್ಯಾ? ಕಂಪ್ಲೇಂಟ್ ಕೊಟ್ಟಿದ್ದೀರಾ ಅಂತ? ಇಲ್ಲ ಮೇಡಮ್, ಕೊಟ್ಟ ಮೇಲೆ ವಾರ್ಡನ್ ನಮ್ಗೆ ಮಾತು ಕೊಟ್ಟರು. ಆಯ್ತು ನಾನು ಅದೇನ್ ಬೆಳಿಗ್ಗೆ ಬಂದು ನೋಡ್ಬಿಟ್ಟು ಅವ್ರನ್ನ ಇದು ಮಾಡ್ತೀನಿ, ಕ್ರಮ ತಗೋತೀನಿ ಅಂತ ಅವ್ರು ಏನು ತಗೊಂಡಿಲ್ಲ. ತಗೊಳ್ದೇ ಇದ್ದ ಕಾರಣಕ್ಕೆ ಹುಡುಗರಿಗೆ ಹೇಳೋದಂತೆ ಏನ್ ಕಂಪ್ಲೇಂಟ್ ಮಾಡ್ಬಿಟ್ಟು ಏನ್ ಕಿತ್ಕೋತೀರಿ ಅದು ಇದು ಅಂತ ಮತ್ತೆ ಹುಡುಗರ ಮೇಲೆ ಹೇಳ್ತಾರೆ. ಸರಿ ಜಯಕೃಷ್ಣ ಅವರೇ, ಕಾದ್ ನೋಡೋಣ. ಗ್ಯಾರಂಟಿ ನ್ಯೂಸ್ ಕೂಡ ಸುದ್ದಿಯನ್ನ ಬಿತ್ತರ ಮಾಡಿದೆ. ಈಗ ಅವರ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ನಾವು ಕೂಡ ಆಗ್ರಹಿಸ್ತೇವೆ. ಧನ್ಯವಾದಗಳು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದಕ್ಕಾಗಿ.